ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಆರಾಮಾಗಿರಿ ಸರ್, ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ ಸರ್, ಬೇಜಾನಾಗಿದೆ, ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಆರಾಮಾಗಿರಿ ಸರ್, ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ ಸರ್, ಬೇಜಾನಾಗಿದೆ. ಕೇಳಿಸ್ಕೊಂಡ್ರ ಒಬ್ಬ ಅಭಿಮಾನಿ ತಲೆ ಕೆಡಿಸ್ಕೊಬಿಡಿ ಸರ್, ಅಭಿಮಾನಿ ನಿಮ್ ಹಿಂದೆನೆ ಬರ್ತಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅವ್ರ ಮೆದುಳೆಲ್ಲ ನೆಟ್ಟಿಗಿದೆಯಾ, ಚಿಕಿತ್ಸೆ ಸ್ಟಾರ್ಟ್ ಮಾಡಿದಾರ ಮೆದುಳಿಗೆ ಗೊತ್ತಿಲ್ಲ, ವರ್ಕಿಂಗ್ ಕಂಡೀಷನಲ್ ಇದೆಯಾ ಗೊತ್ತಿಲ್ಲ. ಯಾಕಂದ್ರೆ ಸಮರ್ಥನೆ ಮಾಡ್ಕೊಳ್ತಾರಲ್ಲ, ಇದು ನಿಜವಾಗ್ಲೂ ಆಶ್ಚರ್ಯ, ಆಘಾತವಂತರುತ್ತೆ ಅವ್ರ ಮನಸ್ಥಿತಿ ಎಂಥದ್ದು ಅಂತ ಹೇಳಿ. ಆತ ಏನಾದ್ರೂ ಸಾಧನೆ ಮಾಡಿದಾನ ಅಥವಾ ದೇಶಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದು ಕೊಟ್ಟಂತಹ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯನೇ ಕಳ್ಕೊಂಡ್ಬಿಟ್ಟಿದಾರ ಈ ಸೋ ಕಾಲ್ಡ್ ಅಭಿಮಾನಿಗಳು. ಎಷ್ಟು ಅಂತ ಹೇಳ್ತಾ ಇದೀವಿ, ಡೇ ಒನ್ ಇಂದ ಹೇಳ್ತಾ ಇದೀವಿ, ಬಾಸುಂಡೆ ಬರಂಗ್ ಹೊಡೆದಿದ್ದಾರೆ. ಆದ್ರೂ ಈಗ ಮತ್ತೆ ತಲೆ ಕೆಡಿಸ್ಕೋಬೇಡಿ, ನಿಮ್ ಹಿಂದೆ ನಾವು ಬರ್ತೀವಿ ಅಂದ್ರೆ ಏನರ್ಥ ಆಗ್ತಾ ಇಲ್ಲ. ಆತ ಏನಾದ್ರೂ ಸಾಧನೆ ಮಾಡಿದಾನ ಅಥವಾ ದೇಶಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದು ಕೊಟ್ಟಂತಹ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯನೇ ಕಳ್ಕೊಂಡ್ಬಿಟ್ಟಿದಾರ ಈ ಸೋ ಕಾಲ್ಡ್ ಅಭಿಮಾನಿಗಳು. ಎಷ್ಟು ಅಂತ ಹೇಳ್ತಾ ಇದೀವಿ, ಡೇ ಒನ್ ಇಂದ ಹೇಳ್ತಾ ಇದೀವಿ, ಬಾಸುಂಡೆ ಬರಂಗ್ ಹೊಡೆದಿದ್ದಾರೆ. ಆದ್ರೂ ಈಗ ಮತ್ತೆ ತಲೆ ಕೆಡಿಸ್ಕೋಬೇಡಿ, ನಿಮ್ ಹಿಂದೆ ನಾವು ಬರ್ತೀವಿ ಅಂದ್ರೆ ಏನರ್ಥ ಆಗ್ತಾ ಇಲ್ಲ.